ನಮಸ್ತೆ. ಸೊ ನಾನು ಮುಕ್ತೇಶ್, ಅಸಿಸ್ಟೆಂಟ್ ಪ್ರೊಫೆಸರ್ and principal of HFS Degree College, Harappanhalli. So today I am going to explain you regarding the operant conditioning theory. Operant conditioning theory. So this theory is from the learning theory. So learning theory ಒಳಗೆ ಒಂದು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಇದೆ, ಇನ್ನೊಂದು ಒಪೆರೆಂಟ್ ಕಂಡೀಷನಿಂಗ್ ಥಿಯರಿ ಇದೆ, ನೆಕ್ಸ್ಟ್ ಕಾಗ್ನೇಟಿವ್ ಲರ್ನಿಂಗ್ ಥಿಯರಿ ಇದೆ, ಮತ್ತು ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತೇಳಿ. ದೀಸ್ ಆರ್ ಆಲ್ ದ ಥಿಯರೀಸ್ ಆದ್ರಿಂದ ಲರ್ನಿಂಗ್ ಅಂದರೆ ಹೌ ದ ಲರ್ನಿಂಗ್ ವಿಲ್ ಟೇಕ್ ಪ್ಲೇಸ್ ಅನ್ನೋದಕ್ಕೆ ಸೊ ದೀಸ್ ಥಿಯರೀಸ್ ವಿಲ್ ಎಕ್ಸ್ಪ್ಲೈನ್. ಮತ್ತು ಡಿಫ್ರೆಂಟ್ ಸೈಕಾಲಜಿಸ್ಟ್ ದೇ ಆರ್ ಸಜೆಸ್ಟೆಡ್ ದ ಡಿಫ್ರೆಂಟ್ ಥಿಯರೀಸ್. ಈಗ ಎರಡನೇ ಥಿಯರಿ ವಿ ಆರ್ ಡಿಸ್ಕಸಿಂಗ್, ದಟ್ ಈಸ್ ಒಪೆರೆಂಟ್ ಕಂಡೀಷನಿಂಗ್ ಥಿಯರಿ. So operant conditioning theory is suggested by P.F. Skinner. So P.F. Skinner suggested the operant conditioning theory. So you that means according to the Skinner, he, as we discussed in the classical conditioning theory, there is a response on the stimuli. Here also there is a response and there is a stimuli. Illu kodana ರೆಸ್ಪಾನ್ಸ್ ಮತ್ತು ಸ್ಟಿಮ್ಯುಲೈ ಇರುತ್ತೆ. ಸೊ ರೆಸ್ಪಾನ್ಸ್ ಈಸ್ ಡಿಪೆಂಡ್ ಆನ್ ದ ಸ್ಟಿಮ್ಯುಲೈ ಅಂಡ್ ದ ಸ್ಟಿಮ್ಯುಲೈ ಈಸ್ ಡಿಪೆಂಡ್ ಆನ್ ದ ರೆಸ್ಪಾನ್ಸ್. ಸೊ ಸ್ಟಿಮ್ಯುಲೈ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ರೆಸ್ಪಾನ್ಸ್ ಸ್ಟಿಮ್ಯುಲೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಇನ್ ಕೇಸ್ ಆಫ್ ದ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ, ದ ರೆಸ್ಪಾನ್ಸ್ ಈಸ್ ಎ ಕಂಡೀಷನ್ಡ್ ಒನ್, ಅಂದರೆ ಕಂಡೀಷನ್ ಬೇಸಿಸ್ ಮೇಲೆ ರೆಸ್ಪಾನ್ಸ್ ಇರುತ್ತೆ ಯಾವುದ್ರಲ್ಲಿ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಒಳಗೆ. ಬಟ್ ಇಲ್ಲಿ ಒಪೆರೆಂಟ್ ಕಂಡೀಷನಿಂಗ್ ಥಿಯರಿ ಒಳಗೆ ದ ರೆಸ್ಪಾನ್ಸ್ ಇಸ್ ಬೇಸ್ಡ್ ಆನ್ ದ ರಿವಾರ್ಡ್ ಅಥವಾ ಸೊ ಸಿಚುಯೇಷನ್ ವಿಚ್ ಈಸ್ ಎ ಫೇವರಬಲ್ ಅಂಡ್ ದ ಅನ್ಫೇವರಬಲ್. ಸೊ ಸಿಚುಯೇಷನ್ನು ಫೇವರಬಲ್ಲು ಅನ್ಫೇವರಬಲ್ಲು ಅನ್ನೋದ್ರ ಮೇಲೆ ರೆಸ್ಪಾನ್ಸು ಡಿಪೆಂಡ್ ಆಗಿರುತ್ತೆ. ಈಗೇನಂತಂದರೆ ಉದಾಹರಣೆಗೆ ಸ್ಟಿಮ್ಯುಲೈ ಸ್ಯಾಲ್ರಿ ಅಂತ ಅಂದ್ಕೊಳ್ಳೋಣ. ಸೊ ಸ್ಟಿಮ್ಯುಲೈ ಸ್ಯಾಲ್ರಿ ಅಂತ ಅಂದ್ಕೊಳ್ಳೋಣ. ಈಗ ಸ್ಯಾಲ್ರಿ ಜಾಸ್ತಿ ಇದ್ದರೆ ವರ್ಕು ಜಾಸ್ತಿ ಮಾಡ್ತಾರೆ, ಸ್ಯಾಲ್ರಿ ಜಾಸ್ತಿ ಇದ್ದರೆ ವರ್ಕು ಜಾಸ್ತಿ ಮಾಡ್ತಾರೆ, ಸ್ಯಾಲ್ರಿ ಕಡಿಮೆ ಇದ್ದರೆ ವರ್ಕು ಕಡಿಮೆ ಮಾಡ್ತಾರೆ. ಕೆಲವೊಂದ್ಸರಿ ಸ್ಯಾಲ್ರಿನ ಕೊಡದೇ ಇದ್ದರೆ ವರ್ಕೇ ಮಾಡೋದಿಲ್ಲ ಅಂತ ಅಂತಾರೆ. ಸೊ ದಿಸ್ ಈಸ್ ದ ಒನ್. ಸೊ ಆಸ್ ದ stimuli will be the salary or the payment. Okay, if the payment is more, the effort put by the individual will be more. ಹೌದಲ್ವಾ? ಸೊ ಇದು ಈ ಥಿಯರಿ ಏನು ಹೇಳುತ್ತೆ, ಈ ಥಿಯರಿ ಏನು ಹೇಳ್ತಾರೆ, ಒಪೆರೆಂಟ್ ಕಂಡೀಷನಿಂಗ್ ಥಿಯರಿ. ಸೊ ಇಲ್ಲಿ ನಮಗೆ ಬಿಹೇವಿಯರ್ ವಿಲ್ ಕಮ್ ಏನು ಅಂತ ಹೇಳಿದ್ರೆ, ಸೊ ಫೇವರಬಲ್ ಬಿಹೇವಿಯರ್ ಮತ್ತು ಅನ್ಫೇವರಬಲ್ ಬಿಹೇವಿಯರ್. ಅಂದರೆ ಈಗ ನಮಗೆ ಸಿಚುಯೇಷನ್ ಬರುತ್ತೆ, ಒಬ್ಬ ಪರ್ಸನ್ ದೇ ವಿಲ್ ಕಮ್ ಅಂಡರ್ ದ ಸಿಚುಯೇಷನ್, ಒಂದು ಸಿಚುಯೇಷನನ್ನು ಫೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಆ ಸಿಚುಯೇಷನ್ನು ಇಟ್ ಮೈಟ್ ಬಿ ಫೇವರಬಲ್ ಆರ್ ಇಟ್ ಮೈಟ್ ಬಿ ಅನ್ಫೇವರಬಲ್. ಸೊ ಫೇವರಬಲ್ ಆಗಿರ್ಬೋದು ಅಥವಾ ಅನ್ಫೇವರಬಲ್ ಆಗಿರ್ಬೋದು. ಸೊ ಸ್ಕಿನ್ನರ್ ಏನು ಹೇಳ್ತಾರೆ ಅಂದರೆ, ಅಂಡರ್ ದಿಸ್ ಒಪೆರೆಂಟ್ ಕಂಡೀಷನಿಂಗ್ ಥಿಯರಿ ಒಳಗೆ ಏನು ಹೇಳ್ತಾರೆ ಅಂದರೆ, ಫೇವರಬಲ್ ಸಿಚುಯೇಷನ್ ವಿಲ್ ರಿಪೀಟ್, ಫೇವರಬಲ್ ಸಿಚುಯೇಷನ್ ವಿಲ್ ರಿಪೀಟ್. ದಟ್ ಮೀನ್ಸ್ they will expect that favorable situation should be repeated and unfavorable situation should not be repeated. So unfavorable situations repeat ಆಗಬಾರ್ದು ಅಂತೇಳಿ ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾರೆ. ಸೊ ಇದು ನಮಗೆ ಸ್ಕಿನ್ನರ್ ಸಜೆಸ್ಟ್ ಮಾಡ್ತಕ್ಕಂಥ ರೀತಿ ರಿಗಾರ್ಡಿಂಗ್ ಲರ್ನಿಂಗ್. ಈಗ ಅದಕ್ಕೆ ವಿ ಕ್ಯಾನ್ ಐಡೆಂಟಿಫೈ ಸೊ ಮೆನಿ ಎಕ್ಸಾಂಪಲ್ಸ್. ಈಗ ನೀವು ಒಂದಿನ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡಿರ್ತೀರಿ ಅಂತ ಅಂದ್ಕೊಳ್ಳೋಣ. ಯಾರೋ ನಿಮ್ಮ ಫ್ರೆಂಡ್ಸ್ ತುಂಬ ಜನ ಹೇಳ್ತಾರೆ, ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ, ತುಂಬ ಅಲ್ಟಿಮೇಟ್ ಆಗಿದೆ, ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಂಗಂತ ಹೇಳಿದರೆ, ಯು ವಿಲ್ ವೇರ್ ದ ಡ್ರೆಸ್ ಎಗೈನ್ ಆ್ಯಂಡ್ ಎಗೈನ್. ಮತ್ತೆ ಮತ್ತೆ ನೀವು ಆ ಡ್ರೆಸ್ಸನ್ನು ಹಾಕ್ಕೊಂತೀರಿ. ಯಾಕೆ ಮತ್ತೆ ಮತ್ತೆ ಆ ಡ್ರೆಸ್ಸನ್ನು ಹಾಕ್ಕೊಂತೀರಿ ಅಂತೇಳಿದರೆ, ಯು ಫೇಸ್ಡ್ ದ ಫೇವರಬಲ್ ಸಿಚುಯೇಷನ್, ಅಂದರೆ ನಿಮಗೆ ಖುಷಿ ಕೊಡ್ತಕ್ಕಂಥ ಸಿಚುಯೇಷನ್ನ ನೀವು ಫೇಸ್ ಮಾಡಿದ್ದೀರಿ. ಅದೇ ಒಂದು ಡ್ರೆಸ್ ಹಾಕ್ಕೊಂಡಾಗ ನೀವು ಚೆನ್ನಾಗಿ ಕಾಣ್ತಾ ಇಲ್ಲ, ಸೊ ಎಷ್ಟು ಕೆಟ್ಟದಾಗ ಕಾಣ್ತಾ ಇದೆಯಾ, ಒಂದು ಚೂರು ಡ್ರೆಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಯು ವಿಲ್ ನೆವರ್ ವೇರ್ ದ ಡ್ರೆಸ್ ಅಗೇನ್. ಆ ಡ್ರೆಸ್ಸನ್ನು ನೀವು ಮತ್ತೆ ವೇರ್ ಮಾಡೋದೇ ಇಲ್ಲ.
ಸೊ ದಿಸ್ ಈಸ್ ದ ಇಂಡಿವಿಜುವಲ್ ಆರ್ ದ ಹ್ಯೂಮನ್ ಬಿಹೇವಿಯರ್ ನೇಚರ್ ಇದು ಅಲ್ಲ. ಸೊ ಫೇವರಬಲ್ ಸಿಚುಯೇಷನ್ ಮತ್ತು ಅನ್ಫೇವರಬಲ್ ಸಿಚುಯೇಷನ್ ರಿಪೀಟ್ ಆಗುತ್ತೆ ಅಂತೇಳಿ, ಅಂದರೆ ಫೇವರಬಲ್ ಸಿಚುಯೇಷನ್ ರಿಪೀಟ್ ಆಗುತ್ತೆ, ಅನ್ಫೇವರಬಲ್ ಸಿಚುಯೇಷನ್ ರಿಪೀಟ್ ಆಗೋದಿಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಥಿಯರಿ ಆಪರೆಂಟ್ ಕಂಡೀಷನಿಂಗ್ ಥಿಯರಿ. ಸೊ ಇದರಲ್ಲಿ ದ ಸ್ಕಿನ್ನರ್ ಹೇಳಿದ್ರೆ P.F. Skinner. So P.F. Skinner conducted an experiment regarding the learning theory. So ಇಲ್ಲಿ ಲರ್ನಿಂಗು ಹೌ ಇಟ್ ವಿಲ್ ಟೇಕ್ ಪ್ಲೇಸ್ ಅನ್ನೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ಅದರಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಒಳಗೆ ಪೌಲೋವಿಯನ್ನು ಡಾಗ್ ಎಕ್ಸ್ಪೆರಿಮೆಂಟ್ ಅನ್ನ ಹೆಂಗ್ ಮಾಡಿದಾರೋ, ಸೊ ಹಿಯರ್ ದ ಸ್ಕಿನ್ನರ್ ಇಸ್ ಆಲ್ಸೋ ಕಂಡಕ್ಟೆಡ್ ಅನ್ ಎಕ್ಸ್ಪೆರಿಮೆಂಟ್. ಅದು ಇಟ್ಸ್ ಆನ್ ದ ಬರ್ಡ್ ಆಫ್ ಡವ್. ಸೊ ಪಾರಿವಾಳದ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿದೆ. ಸೊ ಏನು ಎಕ್ಸ್ಪೆರಿಮೆಂಟು ಅಂತ ಹೇಳಿದ್ರೆ, ಸೊ ಇನ್ ಎ one cage, so in a one cage one cage ಅದಲ್ವಾ. ಸೊ here there is a bird, dove. He made a one mark here. ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡಿದ್ದಾರೆ. ಸೊ ಈ ತರ ಒಂದು ಮಾರ್ಕ್ ಮಾಡಿದ್ದಾರೆ. ಅಂಡ್ ಟಾಪ್ ಆಫ್ ದ ದಟ್ ಇಲ್ಲಿ ಮೇಲೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಟ್ಯಾಗ್ ಸಮ್ ಗ್ರೇನ್ಸ್. ಸೊ ಒಂದು ಪಂಜರದೊಳಗೆ ಅದು ಸೊ ಪಾರಿವಾಳ ಇದೆ, ಪಾರಿವಾಳ ಸುಮ್ಮನೆ ಇದೆ, ಇಟ್ ಡಸಂಟ್ ನೋ ಎನಿಥಿಂಗ್, ಅದಲ್ಲ ಪಾರಿವಾಳ ಇದೆ. ಇಲ್ಲಿ ಏನಾಗಿದೆ, ಒಂದು ಮಾರ್ಕ್ ಅನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಮಾರ್ಕ್ ಇದೆ. ಸೊ ಮೇಲೆ ಏನ್ ಮಾಡಿದ್ದಾರೆ, ಒಂದು ಗ್ರೇನ್ ಇರ್ತಕ್ಕಂಥ ಒಂದು ಚೀಲನ ಕಟ್ಟಿದ್ದಾರೆ ಮೇಲೆ, ಆಯ್ತಾ. ಸೊ ಈ ಅರೇಂಜ್ಡ್ ಇನ್ ಸಚ್ ಎ ವೇ ದಟ್ ಇಫ್ ಇಟ್ ಡಿಗ್ಸ್ ಇನ್ ದ ಮಾರ್ಕ್ there is a flow of or fall of grain. ಏನಂದ್ರೆ ಈ ಮಾರ್ಕ್ ಮೇಲೆ ಅದೇನಾದ್ರೂ ಡಿಗ್ ಮಾಡಿದ್ರೆ, ಅಂದ್ರೆ ತನ್ನ ಕೊಕ್ಕಿನಿಂದ ಹಿಂಗೆ ಕುಕ್ಕಿದ್ರೆ ಮೇಲಿನ ಒಂದು ಕಾಳು ಬೀಳೋ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಇದು ಎಕ್ಸ್ಪೆರಿಮೆಂಟ್ ಅಂದ್ರೆ ಎಕ್ಸ್ಪೆರಿಮೆಂಟ್ಗೆ ಬಳಸಿರ್ತಕ್ಕಂಥ ವೇ ಇದು. ಅಂದ್ರೆ ಒಂದು ಪಂಜರದೊಳಗೆ ಒಂದು ಪಾರಿವಾಳನ ಬಿಟ್ಟಿದ್ದಾರೆ, ಆ ಪಂಜರದೊಳಗೆ ಒಂದು ಮಾರ್ಕನ್ನು ಮಾಡಿದ್ದಾರೆ, ಮೇಲೆ ಒಂದಿಷ್ಟು ಕಾಳಿದಾವೆ, ಮೇಲೆ ಕಾಳಿದಾವೆ ಅಂತೇಳಿ ಅದಕ್ಕೆ ಗೊತ್ತಿಲ್ಲ. ಈ ಮಾರ್ಕ್ ಮೇಲೆ ಸಪೋಸ್ ಹಿಂಗೇನಾದ್ರು ಡಿಗ್ ಮಾಡ್ರೆ ಅಥವಾ ಅದು ಹಿಂಗೆ ಕುಕ್ಕಿದ್ರೆ ಮೇಲಿಂದ ಕಾಳು ಬೀಳೋ ರೀತಿಯಲ್ಲಿ ಮಾಡಿದೆ. ಸೊ ಇಲ್ಲೇನಾಯ್ತು, ಒಂದ್ಸರಿ ಅನ್ಎಕ್ಸ್ಪೆಕ್ಟೆಡ್ಲಿ ಅಥವಾ ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಪಾರಿವಾಳ ಏನ್ ಮಾಡ್ತು, ಈ ಮಾರ್ಕಲ್ಲಿ ಒಂದ್ಸರಿ ಹಿಂಗೆ ಕುಕ್ಕಿತು. ಅವಾಗ ಏನಾಯ್ತು, there is a fall of grain, ಒಂದು ಕಾಳು ಬಿತ್ತು ಮೇಲಿಂದ. ಅವಾಗ ಅದು ಇದೇನು ಪಾರಿವಾಳ ಏನು ಮಾಡ್ತಾ ಆ ಕಾಳನ್ನು ತಿನ್ನು. ಸೊ ನೆಕ್ಸ್ಟ್ ಯು ಮೈಟ್ ಅಸ್ಯೂಮ್ ಇಟ್, ಏನು ಮಾಡ್ಬೋದು, ಅದಕ್ಕೆ ಕಾಳು ತಿನ್ಬೇಕು ಅನ್ಸಿದ್ರೆ ಏನು ಮಾಡುತ್ತೆ, ಈ ಮಾರ್ಕಲ್ಲಿ ಬಂದು ಡಿಗ್ ಮಾಡಿ. ಅದನ್ನು ಯಾರಾದ್ರೂ ಕೇಳ್ಕೊಟ್ಟಿಲ್ಲ. ಯಾಕೆ ಇದ್ರಲ್ಲಿ ಡಿಗ್ ಮಾಡುತ್ತಂದ್ರೆ ದಟ್ ಸಿಚುಯೇಷನ್ ಈಸ್ ಫೇವರಬಲ್ ಟು ದಿಸ್, ಅದಕ್ಕೆ ಫೇವರಬಲ್ ಆಗಿದೆ. ಅದಕ್ಕೆ ಯಾವ್ಯಾವ ಕಾಳು ಬೇಕಾತೋ ಅವಾಗ ಇದು ಇಟ್ ವಿಲ್ ಸ್ಟಾರ್ಟ್ ಡಿಗ್ಗಿ. ನಮಗೆ ಚಿಕ್ಕ ಮಕ್ಕಳು ಕೂಡ ಅಷ್ಟೇನೆ. ಸೊ ಇದು ಥಿಯರಿ ಕಂಡಕ್ಟೆಡ್ ಬೈ ದ P.F. Skinner. ಈಗ ಚಿಕ್ಕ ಮಕ್ಕಳು, ಸೊ ವೆನ್ ದೇ ಬಾರ್ನ್ ದೇ ಡೋಂಟ್ ನೋ ದಟ್ ದ ಮದರ್ ವಿಲ್ ಫೀಡ್ ಎ ಮಿಲ್ಕ್. ಯಾವಾಗ ಫೀಡಿಂಗ್ ಮಾಡ್ತಾರಂತ ಅವಕ್ಕೆ ಗೊತ್ತಿರೋದಿಲ್ಲ. ಸೊ ಒಂದ್ಸರಿ ಯಾಕೋ ಸುಮ್ಮನೆ ಅಳ್ತಾರೆ, ಅವ್ರಿಗೆ ಗೊತ್ತಿಲ್ಲದಲೆ ಒಂದ್ಸರಿ ಅಳ್ತಾರೆ. ಅವಾಗ ಏನು ಮಾಡ್ತಾರೆ, ಮದರ್ ಫೀಡಿಂಗ್ ಮಾಡ್ತಾರೆ, ಮಿಲ್ಕನ್ನು ಫೀಡ್ ಮಾಡ್ತಾರೆ. ಅವಾಗ ಅಷ್ಟು ಚಿಕ್ಕ ಮಗು ತಲೆಯಲ್ಲಿ ಏನು ಬರ್ತದೆ, ನನಗೆ ಹಾಲು ಬೇಕು, ನಾನು ಇಫ್ ಐ ವಾಂಟ್ ಎ ಮಿಲ್ಕ್ ಐ ಶುಡ್ ಕ್ರೈ ಅಂತಕ್ಕಂಥದ್ದು ಬರ್ತದೆ ಅಲ್ಲ. ಸೊ ಇದು ಏನಿದು ಆಪರೆಂಟ್ ಕಂಡೀಷನಿಂಗ್ ಥಿಯರಿ. ದಿಸ್ ಈಸ್ ದ ಅನದರ್ ಥಿಯರಿ ಆಫ್ ಲರ್ನಿಂಗ್. ಓಕೆ, ಇಲ್ಲಿ ಓಕೆ. ಸೊ ಇದು ಆಪರೆಂಟ್ ಕಂಡೀಷನಿಂಗ್ ಥಿಯರಿ. ಸೊ ಈಗ ನಾವು we will go to the next theory of learning. So the next theory of learning ಅಂದರೆ cognitive learning theory. Cognitive learning theory.
ಸೊ ಇಲ್ಲಿ ಕಾಗ್ನೇಟಿವ್ ಲರ್ನಿಂಗ್ ಥಿಯರಿ, ಸೊ ದ ನೇಮ್ ಸಜೆಸ್ಟ್, ಸೊ ಕಾಗ್ನೇಟಿವ್, ಸೊ ಕಾಗ್ನೇಟಿವ್ ಅಂತ ಹೇಳಿದ್ರೆ ಮೈಂಡ್ ಅಂತ, ಸೈಕಾಲಜಿ ಅಂತ, ಅಂದರೆ ಮೆಚುರಿಟಿ ಅಂತ ಅಥವಾ ಮೈಂಡ್ ಡೆವಲಪ್ಮೆಂಟ್ ಅಂತೇಳಿ ನಾವು ಕರಿಬೋದು. ಅಂದರೆ ಸೊ ದೆರ್ ಈಸ್ ಎ ಡೆವಲಪ್ಮೆಂಟ್ ಇನ್ ಮೈಂಡ್. ಸೊ ಮೈಂಡಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ರೆ, ಸೊ ಮೈಂಡಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿದ್ರೆ ಅದನ್ನು ನಾವೇನಂತ ಕರಿತೀವಿ, ಕಾಗ್ನೇಟಿವ್ ಲರ್ನಿಂಗ್ ಥಿಯರಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಕಾಗ್ನೇಟಿವ್ ಲರ್ನಿಂಗ್ ಥಿಯರಿ ಒಳಗೆ ವಿ ಆರ್ ಗೋಯಿಂಗ್ ಟು ಸೇ ದಟ್ ದ ಹ್ಯೂಮನ್ ಬೀಯಿಂಗ್ ವಿಲ್ ಲರ್ನ್ ಬೈ ಹಿಮ್ಸೆಲ್ಫ್. ದ ಹ್ಯೂಮನ್ ಬೀಯಿಂಗ್ ವಿಲ್ ಲರ್ನ್ ಬೈ ಹಿಮ್ಸೆಲ್ಫ್. ಅವರಷ್ಟಕ್ಕೆ ಅವರು ಹ್ಯೂಮನ್ ಬೀಯಿಂಗ್ಸ್ ಕಲಿತಾರೆ ಬೇಸ್ಡ್ ಆನ್ ದ ಸಿಚುಯೇಷನ್. ಅಂದರೆ ಅವರಿಗೆ ಆಗ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮೇಲೆ ಅವರ ಸೈಕಲಾಜಿಕಲ್ ಡೆವಲಪ್ಮೆಂಟ್ ಆಗಿ ಅದನ್ನು ಅವರು ಬಿಹೇವಿಯರಲ್ ಚೇಂಜಸನ್ನು ಮಾಡ್ಕೊತಾರೆ. ಏನಂದರೆ ಅವರಿಗೆ ಆಗ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮೇಲೆ, ಇಂಡಿವಿಜುವಲ್ಗೆ ಆಗ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮೇಲೆ ಆಯಿತಾ, ಅವರು ದೆರ್ ಇಸ್ ಎ ಡೆವಲಪ್ಮೆಂಟ್ ಇನ್ ದ ಮೈಂಡ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಮೈಂಡ್ ಡೆವಲಪ್ಮೆಂಟ್ ಆಗೋದ್ರ ಮೂಲಕ ಅವರು ಬಿಹೇವಿಯರಲ್ ಚೇಂಜಸನ್ನು ಮಾಡ್ಕೊತಾರೆ. ಸೊ ಆ ಬಿಹೇವಿಯರಲ್ ಚೇಂಜಸ್ ನಾವೇನಂತ ಕರಿತೀವಿ, ಕಾಗ್ನೇಟಿವ್ ಲರ್ನಿಂಗ್ ಥಿಯರಿ ಅಂತೇಳಿ ಕರಿತೀವಿ. ಸೊ ಕಾಗ್ನೇಟಿವ್ ಲರ್ನಿಂಗ್ ಥಿಯರಿಗೆ ದೇರ್ ಇಸ್ ಒನ್ ಎಕ್ಸ್ಪೆರಿಮೆಂಟು. ಸೊ ಒಂದು ಚಿಂಪಾಂಜಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಚಿಂಪಾಂಜಿ ಮೇಲೆ ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಅಂದರೆ ಈಗ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದರೂ ಕೂಡ ಇಟ್ ವಿಲ್ ಬಿ ಆನ್ ದ ಅನಿಮಲ್ಸ್ ಆ್ಯಂಡ್ ದ ಬರ್ಡ್ಸ್. ಸೊ ಅನಿಮಲ್ಸ್ ಮೇಲೆ ಮತ್ತು ಬರ್ಡ್ಸ್ ಮೇಲೇ ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಅದನ್ನು ಹ್ಯೂಮನ್ ಬೀಯಿಂಗಿಗೆ ರಿಲೇಟ್ ಮಾಡ್ತಾರೆ. ಸೊ ಹ್ಯೂಮನ್ ಬೀಯಿಂಗ್ಸಿಗೆ ಯಾಕೆ ಎಕ್ಸ್ಪೆರಿಮೆಂಟನ್ನು ಮಾಡಲ್ಲ ಅಂತ ಹೇಳಿದರೆ, ಹ್ಯೂಮನ್ ಬೀಯಿಂಗ್ಸಿಗೆ, ಆ ಪ್ರಾಣಿಗಳಿಗೆ ಏನಂದರೆ ಎಕ್ಸ್ಟ್ರಾ ಯೋಚನೆ ಮಾಡೋ ಶಕ್ತಿ ಇರಲ್ಲ ಮನುಷ್ಯರ ಥರ. ಮನುಷ್ಯರು ಏನು ಮಾಡ್ತಾರೆ, ಎಕ್ಸ್ಟ್ರಾ ಯೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ಮನುಷ್ಯರು ಬಿಹೇವಿಯರಲ್ ಚೇಂಜಸನ್ನು ಮಾಡ್ಬೋದು, ಅನ್ಸೋದು ಒಂದು, ಬಿಹೇವಿಯರ್ ಒಂದು ಮಾಡ್ಬೋದು. ಆದರೆ ಪ್ರಾಣಿಗಳು ಯಾವತ್ತೂ ಅನಿಸಿದ್ದನ್ನಷ್ಟೇ ಮಾಡ್ತವೆ ವಿನಃ ಅನಿಸಿದ್ದೊಂದು ಬಿಹೇವಿಯರ್ ಒಂದು ಮಾಡೋದಿಲ್ಲ ಪ್ರಾಣಿಗಳು. ಅದಕ್ಕೆ ಏನು ಮಾಡ್ತಾರೆ, ಏನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದರೂ ಕೂಡ ಎಲ್ಲಾದರೂ ಎಕ್ಸ್ಪೆರಿಮೆಂಟ್ ಮಾಡಲಿ. ಸೊ ದೇ ವಿಲ್ ಯೂಸ್ ಅನಿಮಲ್ಸ್ ಆ್ಯಂಡ್ ದ ಬರ್ಡ್ಸ್. ಸೊ ಬರ್ಡ್ಸ್ ಮತ್ತು ಅನಿಮಲ್ಸನ್ನು ಬಳಸಿನೇ ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಸೊ ಇಲ್ಲಿ ಒಂದು ಚಿಂಪಾಂಜಿ ಮೇಲೆ ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಸೊ ಏನು ಮಾಡ್ತಾರೆ ಅಂತ ಹೇಳಿದರೆ, ಸೊ ಇನ್ ಎ ಕೇಜ್, ಒಂದು ಕೇಜಲ್ಲಿ ಆಯಿತಾ, ಸೊ ಚಿಂಪಾಂಜಿನ ಬಿಡ್ತಾರೆ ಆಯಿತಾ. ಸೊ ಇಲ್ಲಿ ಏನಂದರೆ ಒಬ್ಬೊಬ್ಬ ಆತರು ಒಂದೊಂದು ರೀತಿಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗಿದ್ದಾರೆ. ಸೊ ನಾನು 2 ರೀತಿಲೂ ಹೇಳ್ಬಿಡ್ತೀನಿ. ಸೊ 2 ರೀತಿ ಏನೇನೋ ಎಕ್ಸ್ಪೆರಿಮೆಂಟ್ ಆಗಿದೆ ಅಂತೇಳಿ ಹೇಳ್ಬಿಡ್ತೀನಿ. ಸೊ ಒಂದು ಚಿಂಪಾಂಜಿನ ಒಂದು ರೂಮ್ ಒಳಗೆ ಬಿಡ್ತಾರೆ ಫಸ್ಟ್ ಆಯಿತಾ. ಸೊ ಒಂದು ರೂಮ್ ಒಳಗೆ ಬಿಟ್ಟು ಏನು ಮಾಡ್ತಾರೆ, ಸೊ ಅಟ್ ದ ಕಾರ್ನರ್ ಆಫ್ ದ ರೂಮ್ ದೇರ್ ಇಸ್ ಅರೇಂಜ್ಮೆಂಟ್ ಆಫ್ ಸಮ್ ಆಫ್ ದ ಟೂಲ್ಸ್. ಅಂದರೆ ಮರದವು ಈ ಬಾಕ್ಸ್ ಥರ ಇರ್ತಾವಲ್ವಾ, ಅಂಥ ಬಾಕ್ಸನ್ನೆಲ್ಲ ಒಂದು ಆ ರೂಮಿನ ಮೂಲೆ ಒಳಗೆ ಇಟ್ಟಿರ್ತಾರೆ ಆಯ್ತಲ್ಲ. ಸೊ ಮೇಲೆ ಟಾಪ್ ಆಫ್ ದ ರೂಮ್ ದೇರ್ ಇಸ್ ಎ ಟೈ ಆಫ್ ಬನಾನಾ. ಆ ರೂಮಿನ ಟಾಪ್ ಮೇಲೆ ಬನಾನಾ ಒಂದು ಬಾಳೆಹಣ್ಣಿನ ಗೊನೆನ ಕಟ್ಟಿರ್ತಾರೆ ಆಯಿತಾ. ಸೊ ಚಿಂಪಾಂಜಿಗೆ ಅದು ಸಿಗೋದಿಲ್ಲ, ಆ ರೀತಿ ಕಟ್ಟಿರ್ತಾರೆ ಆಯಿತಾ. ಸೊ ಚಿಂಪಾಂಜಿ ಏನು ಮಾಡ್ತೈತೆ, ಇಟ್ ಟ್ರೈಸ್ ಟು ಟೇಕ್ ಎ ಬನಾನಾ. ಸೊ ಬನಾನಾನ ತೊಗೊಳೋದಕ್ಕೆ ತುಂಬ ಟ್ರೈ ಮಾಡ್ತೈತೆ ಗೊನೆಯಿಂದ, ಅದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಹೈಟು ಜಾಸ್ತಿ ಇರುತ್ತೆ, ಹಾಗಾಗಿ ಅದಕ್ಕೆ ಸಿಗೋದಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನು ಮಾಡ್ತೈತೆ, ಸೊ ಆ ರೂಮಲ್ಲೆಲ್ಲ ನೋಡಿದಾಗ ಸೈಡಿಗೆ ಮರದವು ಬಾಕ್ಸ್ ಇರ್ತವೆ. ಅವಾಗ ಅದೇನು ಮಾಡ್ತೈತೆ, ಆ ಇಷ್ಟು ಬಾಕ್ಸನ್ನು ತಗೊಂಡು ಇಟ್ ವಿಲ್ ಅರೇಂಜ್ ಇಟ್. ಹಿಂಗೆ ಒಂದ್ರ ಮೇಲೊಂದು ಅರೇಂಜ್ ಮಾಡ್ಕೊಂಡು ಹೈಟ್ ಮಾಡ್ಕೊಂಡು ಅದ್ರ ಮೇಲೆ ಹತ್ತಿ ಇಟ್ ವಿಲ್ ಟೇಕ್ ದ ಬನಾನಾ. ಇಲ್ಲೇನಂದರೆ ಲರ್ನಿಂಗು ಹೆಂಗೆ ಆಯಿತು ಅಂತ ಕೇಳಿದರೆ, ಸೊ ನೋ ಒನ್ ಗೈಡೆಡ್ ದ ಚಿಂಪಾಂಜಿ ಟು ಟೇಕ್ ದೀಸ್ ಪೀಸಸ್ ಆಫ್ ವುಡ್. ಆ ಮರಗಳು ಏನು ತುಂಡುಗಳಿದ್ವಲ್ವಾ, ಅಥವಾ ಮರದ್ದೇನು ಬಾಕ್ಸ್ಗಳಿದ್ವಲ್ವ, ಅವನ್ನ ತಗೊಂಡು ಒಂದ್ರ ಮೇಲೊಂದು ಇಟ್ಟರೆ ಹೈಟ್ ಆಗುತ್ತೆ, ಅದನ್ನು ನೀನು ಹತ್ತಿ ತಗೋಬೋದು ಅಂತ ಯಾರೂ ಅದಕ್ಕೆ ಗೈಡ್ ಮಾಡಿಲ್ಲ. ಸೊ ಇಟ್ ಲರ್ನ್ಡ್ ಬೈ ಇಟ್ ಸೆಲ್ಫ್, ಅದು ತನ್ನಷ್ಟಕ್ಕೆ ತಾನೇ ಕಲ್ತಿದೆ ಆಯಿತಾ. ಸೊ ಆ ಥರ ಕಲಿಯೋದನ್ನು ನಾವೇನಂತ ಕರಿತೀವಿ, ಕಾಗ್ನೇಟಿವ್ ಲರ್ನಿಂಗ್ ಥಿಯರಿ ಅಂತೇಳಿ ಕರಿತೀವಿ. ಸೊ ಇದೇ ಎಕ್ಸ್ಪೆರಿಮೆಂಟನ್ನು ಇನ್ನೊಂದು ವೇಯಲ್ಲಿ ಹೇಳ್ತಾರೆ.
ಸೊ ಇನ್ನೊಬ್ಬ ಆತರ ಏನು ಮಾಡ್ತಾರೆ, ದೇ ವಿಲ್ ಎಕ್ಸ್ಪ್ಲೈನ್ ಯು ಇನ್ ಅನದರ್ ವೇ. ಸೊ ಏನು ಅಂತ ಹೇಳಿದ್ರೆ, ಒಂದು ಕೇಜ್ ಒಳಗೆ ಅಥವಾ ಒಂದು ಚಿಂಪಾಂಜಿನ ಬಿಡ್ತಾರೆ. ಸೊ ಹೊರಗಡೆ ಬನಾನಾನ ಇಟ್ಟಿರ್ತಾರೆ. ಸೊ ಒಂದು ರೂಮ್ ಒಳಗೆ ಒಂದು ಕೇಜ್ ಒಳಗೆ, ಒಂದು ಪಂಜರದೊಳಗೆ ಒಂದು ಚಿಂಪಾಂಜಿನ ಬಿಟ್ಟು ಹೊರಗಡೆ ಬನಾನಾನ ಇಟ್ಟಿರ್ತಾರೆ. ಸೊ ಹೊರಗಡೆ ಬನಾನಾ ಇಟ್ಟಾಗ ಇಟ್ ವಿಲ್ ನಾಟ್ ರೀಚ್. ಅದು ಕೈಯಿಂದ ತಗೊಳಕ್ಕೆ ಪ್ರಯತ್ನ ಪಟ್ಟರೆ ಆ ಬನಾನಾ ರೀಚ್ ಆಗೋದಿಲ್ಲ. ಅಲ್ಲಿ ಏನು ಮಾಡಿರ್ತಾರೆ, 2 ಚಿಕ್ಕ ಸ್ಟಿಕ್ಕನ್ನು ಇಟ್ಟಿರ್ತಾರೆ, ವಿಚ್ ಕ್ಯಾನ್ ಜಾಯಿನ್ ಈಚ್ ಅದರ್. ಅಂದರೆ ಆ ಸ್ಟಿಕ್ ಒಂದಕ್ಕೊಂದು ಜಾಯಿನ್ ಮಾಡೋ ರೀತಿಲೇ ಇರ್ತವೆ, ಆದರೆ ಅವನ್ನ ಸಪ್ರೇಟ್ ಇಟ್ಟಿರ್ತಾರೆ. ಚಿಂಪಾಂಜಿ ಏನು ಮಾಡ್ತದೆ, ಒಂದು ಸ್ಟಿಕ್ಕನ್ನು ತಗೊಂಡು ಇಟ್ ಟ್ರೈಸ್ ಟು ಟೇಕ್ ಎ ಬನಾನಾ. ಆ ಬಾಳೆಹಣ್ಣನ್ನು ತಗೊಳೋದಕ್ಕೆ ಪ್ರಯತ್ನ ಪಡ್ತದೆ. ಅದು ದ ಸ್ಟಿಕ್ ಈಸ್ ಟೂ ಶಾರ್ಟ್. ಸೊ ತುಂಬ ಚಿಕ್ಕದಿರೋದ್ರಿಂದ ಇದಕ್ಕೆ ಬನಾನಾ ಸಿಗೋದಿಲ್ಲ. ಅವಾಗ ಏನು ಮಾಡ್ತದೆ, ನಾನು ಹೇಳಿದಾರೆ ಜಾಯಿನ್ ಮಾಡೋ ರೀತಿ ಇರುತ್ತೆ ಅಂತೇಳಿ, ಇನ್ನೊಂದು ಸ್ಟಿಕ್ಕನ್ನು ತಗೊಂಡು ಅದು ಒಂದು ಸ್ಟಿಕ್ಕಿನ ಜೊತೆ ಇನ್ನೊಂದು ಸ್ಟಿಕ್ಕನ್ನು ಜಾಯಿನ್ ಮಾಡಿ ಲೆಂತ್ ಮಾಡ್ಕೊಂಡು ಈ ಬನಾನಾನ ತಗೊಳ್ತದೆ. ಸೊ ಇಲ್ಲಿ ಏನಂದರೆ ಲರ್ನಿಂಗ್, ಹೌ ದ ಲರ್ನಿಂಗ್ ಟೇಕ್ ಪ್ಲೇಸ್ ಅಂತ ಕೇಳಿದರೆ, ಈ 2 ಸ್ಟಿಕ್ಕನ್ನು ಜಾಯಿನ್ ಮಾಡೋದಕ್ಕೆ ಯಾರೂ ಕೂಡ ಹೇಳ್ಕೊಡ್ಲಿಲ್ಲ ಚಿಂಪಾಂಜಿ ಅಲ್ಲ, ಅದು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ತು ಅದಲ್ಲ. ಸೊ ದೇರ್ ಈಸ್ ಎ ಸೈಕಲಾಜಿಕಲ್ ಥಿಂಕಿಂಗ್ ಅದಲ್ಲ. ಸೊ ಸೈಕಲಾಜಿಕಲ್ ಥಿಂಕಿಂಗ್, ಅದು ಮೈಂಡಲ್ಲಿ ತನ್ನಷ್ಟು ತಾನೇನೆ ಯೋಚನೆ ಮಾಡಿ ಸೊ ಇದನ್ನ ಅದು ಫಾಲೋ ಮಾಡ್ತು. ಸೊ ಹಿಂಗೆ ಸೊ ತನ್ನಷ್ಟು ತಾನೇ ಯೋಚನೆ ಮಾಡಿ ಬಿಹೇವಿಯರಲ್ ಚೇಂಜಸ್ ಆಗುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ, ಕಾಗ್ನಿಟಿವ್ ಲರ್ನಿಂಗ್ ಥಿಯರಿ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ದ ಅನದರ್ ಥಿಯರಿ. ಇದು ಕಾಗ್ನಿಟಿವ್ ಲರ್ನಿಂಗ್ ಥಿಯರಿ. ಅಂಡ್ ದ ಲಾಸ್ಟ್ ಥಿಯರಿ ಫ್ರಮ್ ದ ಲರ್ನಿಂಗ್ ಈಸ್ ಸೋಷಿಯಲ್ ಲರ್ನಿಂಗ್ ಥಿಯರಿ. Social learning theory. So social learning theory. So as the name indicates, the individual will learn from the society or from the social. So ಅಂದರೆ social ಅಂದರೆ there is a other individuals, ಬೇರೆಯವರು ಇರ್ತಾರಲ್ವಾ. ಸೊ ನಮಗೆ we are not a single individual, we are living in the society. So there are so many individuals are living in the society. ಸೊ ಬೇರೆಯವರಿಂದ ಕಲಿತಕ್ಕಂಥದ್ದು ಏನು ಅಂತ ಕರಿತೀವಿ ನಾವು, ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತ ಕರಿತೀವಿ. ಸೊ ಬೇರೆಯವರಿಂದ ಹೆಂಗೆ ಕಲಿಬೋದು ಅಂತ ಹೇಳಿದ್ರೆ, ಸೊ ವಿ ಕ್ಯಾನ್ ಅಡಾಪ್ಟ್ ದ ಅನದರ್ ಪರ್ಸನ್ಸ್ ಬಿಹೇವಿಯರ್. ಸೊ ಬೇರೆಯವರ ಪರ್ಸನ್ನ ಬಿಹೇವಿಯರನ್ನು ಅಥವಾ ಬೇರೆಯವರು ಹೇಳಿರ್ತಕ್ಕಂಥ ರೀತಿ ನಮಗೆ, ಇಫ್ ದ ಪರ್ಸನ್ ಇಸ್ ಅವೈಲಬಲ್ ಇನ್ ಫ್ರಂಟ್ ಆಫ್ ಅಸ್, ಈಗ ನಮ್ಮ ಎದುರಿಗೆ ಆ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಬಿಹೇವಿಯರನ್ನು ನಾವು ವಿ ಟ್ರೈ ಟು ಅಡಾಪ್ಟ್. ಸೊ ಅದನ್ನು ನಾವೇನಂತ ಕರಿತೀವಿ, ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತೇಳಿ ಕರಿತೀವಿ. ಈಗ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಅವರ ಟೀಚರು ಇ ವಿಲ್ ಬಿ ಎ ರೋಲ್ ಮಾಡೆಲ್. ಅಂದರೆ ನಾವು ಸೋಷಿಯಲ್ ಲರ್ನಿಂಗ್ ಥಿಯರಿಯಲ್ಲಿ ಏನಂತ ಕರಿತೀವಿ, ರೋಲ್ ಮಾಡೆಲ್ ಅಂತಲೇ ಕರಿತೀವಿ. ಸೊ ರೋಲ್ ಮಾಡೆಲ್ ಅಂದ್ರೇನು, ಅವ್ರ ಥರನೇ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರ ಥರನೇ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರ ಥರನೇ ಯೋಚನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಹೌದಲ್ವಾ. ಸೊ ದಟ್ ಈಸ್ ದ ಸೋಷಿಯಲ್ ಲರ್ನಿಂಗ್ ಥಿಯರಿ. ಸೊ ಸೋಷಿಯಲ್ ಲರ್ನಿಂಗ್ ಥಿಯರಿ ಒಳಗೆ there are some of the role models who will learn from the others. ಈಗ ಏನಂದ್ರೆ ನಾನು ಹೇಳಿದಲ್ವಾ, ಸೊ ಟೀಚರ್ಸ್ ಆಗಿರ್ಬೋದು, ಅಥವಾ ಅವರ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಅವರ ಬ್ರದರ್ಸು ಸಿಸ್ಟರ್ಸ್ ಆಗಿರ್ಬೋದು, ಅಥವಾ ಮೂವೀಸ್ ಹೀರೋಗಳಾಗಿರ್ಬೋದು, ಅಥವಾ ಸಮ್ ಆಫ್ ದ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಆಥರ್ಸ್ ಆಗಿರ್ಬೋದು ಅಲ್ಲ. ಈಗ ನಮಗೆ APJ ಅಬ್ದುಲ್ ಕಲಾಂ ಅವರ ಥಾಟ್ಸ್ ಇದ್ದಾವೆ ಅಲ್ಲ, ಆ ಥಾಟ್ಸನ್ನು ನಾವು ಫಾಲೋ ಮಾಡಬೇಕು ಅಂತ ತುಂಬ ಜನಕ್ಕೆ ಬರುತ್ತೆ. ಸೊ ದಟ್ ವಿಲ್ ಬಿ ದ ಸೋಷಿಯಲ್ ಲರ್ನಿಂಗ್ ಥಿಯರಿ. ಈಗ ಯಾರೋ ತುಂಬ ಹೀರೋಗಳಿದ್ದಾರೆ ಹೌದಲ್ವಾ. ಸೊ ನಮಗೆ ಯಾವಾಗ ಹಿಂದಿನ ಕಾಲದಲ್ಲಿ ಹೇಳಿದ್ರು ಏನಂದರೆ, ರಾಜ್ಕುಮಾರ್ ಅವರ ಪಿಕ್ಚರು ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ತಾವು ಮಾಡ್ತಕ್ಕಂಥ ಕೆಲಸನ ಬಿಟ್ಟು ಊರಿಗೆ ಹೋಗಿ ವ್ಯವಸಾಯ ಮಾಡಿದ್ರು ಅಂತೇಳಿ ನಾವು ಕೇಳ್ತಾ ಇರ್ತೀವಿ, ಹಿಂದಿನವ್ರು ಹೇಳ್ತಾ ಇರ್ತಾರೆ. ಅಂದರೆ ದಟ್ ಈಸ್ ಅ ಸೋಷಿಯಲ್ ಲರ್ನಿಂಗ್ ಥಿಯರಿ. ಅಂದರೆ ಹಿ ವಿಲ್ ಬಿ ದ ರೋಲ್ ಮಾಡೆಲ್ ಫಾರ್ ಸೋ ಮೆನಿ ಪೀಪಲ್. ತುಂಬ ಜನಕ್ಕೆ ಅವರು ರೋಲ್ ಮಾಡೆಲ್ ಆದರೂ ಅದನ್ನು ನೋಡಿ ಜನ ಏನು ಮಾಡ್ರು, ಅವರ ಬಿಹೇವಿಯರನ್ನು ಚೇಂಜ್ ಮಾಡ್ಕೋಬೇಕು ಅಂತ ನೋಡಿರು. ಸೊ ಲರ್ನಿಂಗ್ ಲೈಕ್ ದಿಸ್, ಲರ್ನಿಂಗ್ ಬೈ ಅಬ್ಸರ್ವಿಂಗ್ ದ ಅದರ್ ಇಂಡಿವಿಜುವಲ್ಸ್, ಅದನ್ನು ನಾವೇನಂತ ಕರಿತೀವಿ, ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ದ ಒನ್. ಇದರಲ್ಲಿ ಏನಂದರೆ ಮೈನು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ಅಬ್ಸರ್ವೇಷನ್. ಸೊ ಅಬ್ಸರ್ವೇಷನ್. ಸೊ ಸೋಷಿಯಲ್ ಲರ್ನಿಂಗ್ ಥಿಯರಿಯಲ್ಲಿ
ಯಾವುದೇ ಒಂದು ಬಿಹೇವಿಯರಲ್ ಚೇಂಜಸ್ ಆಗಬೇಕು ಅಂದರೆ ಮೊದಲನೇದಾಗಿ ಏನಿರಬೇಕು, ಅಬ್ಸರ್ವೇಷನ್. ಸೊ ದೇರ್ ವಿಲ್ ಬಿ ಎ ಡೀಪ್ ಅಬ್ಸರ್ವೇಷನ್ ಆಫ್ ಎ ರೋಲ್ ಮಾಡೆಲ್. ನಾವು ಯಾರನ್ನ ಅಥವಾ ಯಾರ ಬಿಹೇವಿಯರನ್ನು ಅವ್ರು ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊತಾರೋ ಅವ್ರನ್ನ ನಾವೇನಂತ ಕರಿತೀವಿ, ರೋಲ್ ಮಾಡೆಲ್ ಅಂತ ಕರಿತೀವಿ ಅಲ್ಲ. ಸೊ ದೇರ್ ಇಸ್ ಎ ಡೀಪ್ ಅಬ್ಸರ್ವೇಷನ್ ಆಫ್ ಏನದು ರೋಲ್ ಮಾಡೆಲ್. ಸೊ ರೋಲ್ ಮಾಡೆಲನ್ನು ಅವರು ಡೀಪಾಗಿ ಅಥವಾ ಎಕ್ಸಾಕ್ಟಾಗಿ ಅಥವಾ ತುಂಬ ಸ್ಟ್ರಿಕ್ಟಾಗಿ ಸೊ ದೇ ನೀಡ್ ಟು ಅಬ್ಸರ್ವ್ ಇಟ್. ಅವ್ರು ಅದನ್ನು ನೋಡ್ಕೋಬೇಕು ಆಯಿತಾ. ಸೊ ಪೂರ್ತಿ ಅಬ್ಸರ್ವೇಷನ್ ಆದಮೇಲೆ ಆಯಿತಾ, ಸೊ ಪೂರ್ತಿ ಅಬ್ಸರ್ವೇಷನ್ ಆದಮೇಲೆ ಸೊ ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಪೂರ್ತಿ ಅಬ್ಸರ್ವೇಷನ್ ಆದಮೇಲೆ ಅವರು ರೋಲ್ ಮಾಡೆಲಿನ ಬಿಹೇವಿಯರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ರೋಲ್ ಮಾಡೆಲಿನ ಬಿಹೇವಿಯರನ್ನು ಅಥವಾ ರೋಲ್ ಮಾಡೆಲನ್ನು ಥಿಂಕಿಂಗನ್ನು ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಇದು ಸೊ ಸೆಕೆಂಡ್ ಸ್ಟೇಜ್ ಆಗಿದೆ. ಸೊ ಅದಾದಮೇಲೆ ಸೊ ದೇ ನೀಡ್ ಟು ಏನದು ಎನ್ಯಾಕ್ಟ್. ಸೊ ಎನ್ಯಾಕ್ಟ್ ಅಥವಾ ನಾವೇನಂತ ಕರಿತೀವಿ, ರೀಪ್ರೊಡ್ಯೂಸ್ ಅಂತ ಕರಿತೀವಿ. ಈ ಮಿಮಿಕ್ರಿ ಮಾಡೋದು ಅಂತ ಹೇಳ್ತೀವಿ ನೋಡ್ರಿ, ಮಾಮೂಲಿ ವರ್ಡಲ್ಲಿ ಮಿಮಿಕ್ರಿ ಮಾಡೋದು ಅಂತೀವಲ್ವಾ, ಸೊ ಅದನ್ನು ಮಾಡೋದು ಆಯ್ತಾ. ಸೊ ದಿಸ್ ಈಸ್ ಲರ್ನ್. ಸೊ ನೆಕ್ಸ್ಟ್ ಲರ್ನಿಂಗ್ ವಿಲ್ ಟೇಕ್ ಪ್ಲೇಸ್. ಸೊ ದೀಸ್ ಆರ್ ಆಲ್ ದ ಮೇಜರ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಸೋಷಿಯಲ್ ಲರ್ನಿಂಗ್ ಥಿಯರಿ. ಸೊ ನಾನೇನು ಹೇಳಿದೆ, ಮೊದಲನೇದಾಗಿ ಅಬ್ಸರ್ವೇಷನ್ ಇರಬೇಕು. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಇಟ್. ಸೊ ಮೊದಲನೇದಾಗಿ ಅಬ್ಸರ್ವೇಷನ್ ಇರಬೇಕು. ಈಗ ನಮಗೆ ಯಾರು ರೋಲ್ ಮಾಡೆಲ್ ಇದ್ದಾರೋ ಅವ್ರನ್ನ ನಾವು ತುಂಬ ಡೀಪಾಗಿ ಅಬ್ಸರ್ವ್ ಮಾಡೋದು. ಈಗ ಅವ್ರು ಈಗ ಅವರಿಲ್ಲ ಅಂತ ಅಂದ್ಕೊಳೋಣ. ಉದಾಹರಣೆಗೆ APJ ಅಬ್ದುಲ್ ಕಲಾಮನ್ನು ನಾವು ನೇರವಾಗಿ ನೋಡೋಕ್ಕಾಗಲ್ಲ. ಸೊ ಇದ್ದಾಗೂ ನೋಡೋದು ಕಷ್ಟನೇ ಇತ್ತು ಅಲ್ಲ. ಆದರೆ ಹೌ ವಿ ಕ್ಯಾನ್ ಸಿ ದಮ್ ಅಂದರೆ ಸೊ ಥ್ರೂ ದ ವೀಡಿಯೋಸ್. ಈಗ ನಮಗೆ ಸೊ ಯೂಟ್ಯೂಬಲ್ಲೆಲ್ಲ ಅವರ ವೀಡಿಯೋಸ್ ಎಲ್ಲ ಸಿಗ್ತವೆ ಆಯಿತಾ. ಅವರ ಮೋಟಿವೇಶನಲ್ ವೀಡಿಯೋಸ್ ಇರ್ತವೆ, ಅಥವಾ ಅವರೆಲ್ಲರೂ ಸ್ಪೀಚ್ ಕೊಟ್ಟಿರ್ತಕ್ಕಂಥ ವೀಡಿಯೋಸ್ ಇರ್ತವೆ, ಎಲ್ಲರೂ ಗೆಸ್ಟಾಗಿ ಹೋದಾಗ ಮಾತಾಡ್ತಕ್ಕಂಥ ವೀಡಿಯೋಸ್ ಇರ್ತವೆ ಅದಲ್ಲ. ಸೊ ಆಗಿರ್ಬೋದು, ಅಥವಾ ಯಾವ್ದಾರ ಹೀರೋ ಆಗಿರ್ಬೋದು, ಅಥವಾ ಯಾವ್ದಾರ ಟೀಚರ್ ಆಗಿರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಬ್ರದರ್, ನಿಮ್ಮ ಸಿಸ್ಟರ್, ಯಾರಾದರೂ ರೋಲ್ ಮಾಡೆಲ್ ಆಗ್ಬೋದು. ಎಷ್ಟೋ ಜನ ಏನಂದರೆ ಅವ್ರ ಬ್ರದರನ್ನು ನೋಡಿ ಕಲಿತಕ್ಕಂಥವ್ರು ಇರ್ತಾರೆ, ಅವ್ರ ಅಪ್ಪನ್ನ ನೋಡಿ ಕಲಿತಕ್ಕಂಥವ್ರು ಇರ್ತಾರೆ, ಅವ್ರ ಅಮ್ಮನ್ನ ನೋಡಿ ಕಲಿತಕ್ಕಂಥವ್ರು ಇರ್ತಾರೆ ಅದಲ್ಲ. ಆದರೆ ಕಲಿಯೋದಕ್ಕಿಂತ ಮುಂಚೆ ದೇ ನೀಡ್ ಟು ಹ್ಯಾವ್ ಎ ಡೀಪ್ ಅಬ್ಸರ್ವೇಷನ್. ಸೊ ಒಂದು ಡೀಪ್ ಅಬ್ಸರ್ವೇಷನ್ ಇರಬೇಕು. ಅದಾದಮೇಲೆ ಏನು ಮಾಡಬೇಕು, ಅವರ ಬಿಹೇವಿಯರನ್ನು ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಯಾರ ಬಿಹೇವಿಯರ್ ಅಥವಾ ರೋಲ್ ಮಾಡೆಲಿನ ಬಿಹೇವಿಯರನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅಂದರೆ ಹೌ ದೇ ವಿಲ್ ಬಿಹೇವ್ ಇನ್ ಎ ಡಿಫ್ರೆಂಟ್ ಸಿಚುಯೇಷನ್. ಸೊ ಬೇರೆ ಬೇರೆ ಸಿಚುಯೇಷನಲ್ಲಿ ಅವರು ಯಾವ ಥರ ಬಿಹೇವ್ ಮಾಡ್ತಾರೆ, ಅಥವಾ ಬೇರೆ ಬೇರೆ ಸಿಚುಯೇಷನ್ನಲ್ಲಿ ಅವರ ರೆಸ್ಪಾನ್ಸ್ ಏನಿರುತ್ತೆ. ಈಗೇನೆಂದರೆ ನಾಟ್ ಓನ್ಲಿ ದ ಥಿಂಕಿಂಗ್, ನಮಗೆ ಸೋಷಿಯಲ್ ಲರ್ನಿಂಗ್ ಥಿಯರಿ ಒಳಗೆ ಅವ್ರ ಥರನೇ ಥಿಂಕ್ ಮಾಡಬೇಕು ಅಂತೇನಿಲ್ಲ. ಅವ್ರ ಥರನೇ ನಾವು ಆ್ಯಕ್ಟ್ ಮಾಡ್ತೀವಿ ಅಂದರೂ ಕೂಡ ದಟ್ ಈಸ್ ಆಲ್ಸೋ ಲರ್ನಿಂಗ್. ಈಗ ನಾನು ಈ ಸ್ಟೈಲಲ್ಲಿ ಪಾಠ ಮಾಡ್ತಿದ್ದೀನಿ, ಸೊ ಇದೇ ಸ್ಟೈಲಲ್ಲಿ ನೀವು ಪಾಠ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಟ್ ಈಸ್ ಅ ಸೋಷಿಯಲ್ ಲರ್ನಿಂಗ್ ಥಿಯರಿ ಅಲ್ವಾ. ಸೊ ಅದು ಬರುತ್ತೆ. ಆದರೆ ನಾನು ಹೆಂಗೆ ಪಾಠ ಮಾಡ್ತೀನಿ, ಅಥವಾ ನನ್ನ ಸ್ಟೈಲ್ ಏನು, ನಾನು ನಿಂತ್ಕೊಳ್ಳೋ ಸ್ಟೈಲ್ ಏನು, ನಾನು ಮಾಡ್ತಕ್ಕಂಥ ಆ್ಯಕ್ಷನ್ ಏನು, ನಾನು ಪ್ರೊನೌನ್ಸ್ ಮಾಡ್ತಕ್ಕಂಥ ರೀತಿ ಏನು, ಇದೆಲ್ಲದನ್ನು ಕೂಡ ಹೌ ಟು ಅಬ್ಸರ್ವ್ ಅಂಡ್ ಅಂಡರ್ಸ್ಟ್ಯಾಂಡ್. ನೀವು ಅದನ್ನು ಪೂರ್ತಿ ಅರ್ಥ ಮಾಡ್ಕೋಬೇಕು. ಅದೆಲ್ಲ ಆಗಬೇಕು, ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ ಯುವರ್ ಮೈಂಡ್. ಅದನ್ನು ನಾವು ಸ್ಟೋರೇಜ್ ಅಂತ ಕರಿತೀವಿ. ಸೊ ಸ್ಟೋರೇಜ್ ಅಂದ್ರೆ ಏನು, ದಟ್ ಶುಡ್ ಬಿ ಸ್ಟೋರ್ಡ್ ಇನ್ ಯುವರ್ ಮೈಂಡ್. ನಿಮ್ಮ ಮೈಂಡಲ್ಲಿ ಅದು ಸ್ಟೋರ್ ಆಗಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾದ್ಮೇಲೆ ಯು ನೀಡ್ ಟು ಸ್ಟೋರ್ ದಟ್. ಅದಾದ್ಮೇಲೆ ಏನು ಮಾಡ್ತೀವಿ ನಾವು, ಎನ್ಯಾಕ್ಟ್ ಅಥವಾ ಮಿಮಿಕ್ರಿ ಅಥವಾ ರೀಪ್ರೊಡ್ಯೂಸ್ ಅಂತ ಕರಿತೀವಿ. ಅದನ್ನ ಎಗೇನ್ ಯು ಟ್ರೈ ಟು ಮೇಕ್ ದಟ್. ಅದನ್ನು ನೀವು ಅದೇ ಥರ ಬಿಹೇವ್ ಮಾಡೋಕ್ಕೆ, ಅದೇ ಥರ ಆ್ಯಕ್ಟ್ ಮಾಡೋಕ್ಕೆ ನೀವು ಪ್ರಯತ್ನ ಪಡಬೇಕು ಅಲ್ವಾ. ಈಗ ನಾನು ಹೇಳಿದಲ್ವ, ಈಗ ನಾನು ಈ ಸ್ಟೈಲಲ್ಲಿ ಟೀಚಿಂಗ್ ಮಾಡ್ತೀನಿ ಅಂದರೆ ನೀವು ಸಹ ಈ ಸ್ಟೈಲಲ್ಲಿ ಟೀಚಿಂಗ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಈ ಥರ ಕೈ ಅಂತಾರೆ, ಅಥವಾ ಈ ಥರ ನಿಂತ್ಕೊತಾರೆ, ಅಥವಾ ಈ ಸ್ಟೈಲಲ್ಲಿ ಮಾತಾಡ್ತಾರೆ, ನಾನು ಅದೇ ಸ್ಟೈಲಲ್ಲೇ ಮಾತಾಡಬೇಕು, ಅಥವಾ ಅದೇ ಸ್ಟೈಲಲ್ಲಿ ಈ ಥರ ಕೈ ಅನ್ಬೇಕು, ಅಥವಾ ಅದೇ ಸ್ಟೈಲಲ್ಲೇ ನಾನು ನಿಂತ್ಕೋಬೇಕು. ನಾನು ಹೇಳ್ತಿರೋದೇನೆಂದರೆ ನಂದಷ್ಟೇ ಅಂತಲ್ಲ, ಎಲ್ಲ ಟೀಚರ್ಸು ಕೂಡ
so many teachers are role model to the ಸ್ಟೂಡೆಂಟ್ಸ್. ತುಂಬ ಜನ ಸ್ಟೂಡೆಂಟ್ಸಿಗೆ ಟೀಚರು ರೋಲ್ ಮಾಡಲ್ ಆಗಿದ್ದಾರೆ ಅಲ್ಲ. ಸೊ ಅದನ್ನು ನೀವು ರೀಪ್ರೊಡ್ಯೂಸ್ ಮಾಡೋ, ಮತ್ತು ಇನ್ನೊಂದ್ಸರಿ ನೀವು ಅವ್ರು ಯಾವ ಥರ ಮಾಡ್ತಾರೋ ಅದೇ ಥರನೇ ನೀವು ಮಾಡಬೇಕು. ಒಂದೇ ಸರಿ ಮಾಡಿದ ತಕ್ಷಣ ಬರೋದಿಲ್ಲ ಅದು. ಇದು ಯಾವಾಗ ಬರುತ್ತೆ, ನಿಮ್ಮ ಮೈಂಡಲ್ಲಿ ಅವರ ಬಿಹೇವಿಯರ್ ಎಲ್ಲ ಸ್ಟೋರ್ ಆಗಿದ್ರೆ ಮಾತ್ರ ಬರ್ತದೆ. ನೀವು ಯಾವಾಗ ಸ್ಟೋರ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ, ಅವರನ್ನು ನೀವು ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಮಾತ್ರ ಸ್ಟೋರ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರುತ್ತೆ ಅದಲ್ಲ. ಅದಾದಮೇಲೆ ಫೈನಲಿ ಅಂದರೆ ರೀಪ್ರೊಡ್ಯೂಸ್ ಆದಮೇಲೆ ಆಯಿತಾ, ರೀಪ್ರೊಡ್ಯೂಸ್ ಆದಮೇಲೆ ಮತ್ತೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಒಂದೇ ಸರಿಗೆ ಬರಲ್ಲ ಅದು. ಒಂದೇ ಸರಿಗೆ ನಾನು ಅವ್ರ ಥರನೇ ಮಾತಾಡ್ತೀನಿ, ಅಥವಾ ನಾನು ಅವ್ರ ಥರನೇ ಪಾಠ ಮಾಡ್ತೀನಿ, ಅಥವಾ ನಾನು ಅವ್ರ ಥರನೇ ನಡಿತೀನಿ, ಅಥವಾ ನಾನು ಅವ್ರ ಥರನೇ ನಿಂತ್ಕೊತೀನಿ, ಅವ್ರ ಥರನೇ ಏನದು ಥಿಂಕ್ ಮಾಡ್ತೀನಿ. ಇದು ಯಾವುದೂ ಕೂಡ ಒಂದೇ ಸರಿಗೆ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಮೇಕ್ ಎ ಪ್ರಾಕ್ಟೀಸನ್ನು ಮಾಡಬೇಕು. ಸೊ ಪ್ರಾಕ್ಟೀಸ್ ಆದಮೇಲೆ ಫೈನಲಿ ದ ಲರ್ನಿಂಗ್ ವಿಲ್ ಟೇಕ್ ಪ್ಲೇಸ್. ಅಂದರೆ ನಿಮ್ಮಲ್ಲಿ ಬಿಹೇವಿಯರಲ್ ಚೇಂಜಸ್ ಆಗುತ್ತೆ. ಸೊ ಆ ಬಿಹೇವಿಯರಲ್ ಚೇಂಜಸ್ಸನ್ನು ನಾವೇನಂತ ಕರಿಬೋದು, ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತೇಳಿ ಕರಿಬೋದು. ಸೊ ದೀಸ್ ಆರ್ ಆಲ್ ದ ಥಿಯರೀಸ್ ಆಫ್ ಲರ್ನಿಂಗ್. ಸೊ ಆಪರೆಂಟ್ ಕಂಡೀಷನಿಂಗ್ ಥಿಯರಿ, ಮತ್ತು ಕಾಗ್ನಿಟಿವ್ ಲರ್ನಿಂಗ್ ಥಿಯರಿ, ಮತ್ತು ಸೋಷಿಯಲ್ ಲರ್ನಿಂಗ್ ಥಿಯರಿ. ಸೊ ದೀಸ್ ಆರ್ ಆಲ್ ದ ಥಿಯರೀಸ್ ಆಫ್ ಲರ್ನಿಂಗ್ ಐ ಎಕ್ಸ್ಪ್ಲೈನ್ಡ್ ಯು. ಓಕೆ. ಸೊ ನನ್ನ ಆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಜೆಷನ್ಸನ್ನು ಕೊಡ್ರಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅನ್ನೋದು.